ಯಾವಾಗ ಅರೆಸ್ಟ್ ಮಾಡ್ತಾರೋ ಅಥವಾ ಯಾವಾಗ ಉತ್ತರ ಪ್ರದೇಶದಲ್ಲಿ ರಾಷ್ಟ್ರಪತಿ ಆಡಳಿತ ಬರುತ್ತೋ ಅಂಥೇಳಿ ಒಂದು ರೀತಿ ಆತಂಕ ಇತ್ತು. ಪ್ರತಿನಿತ್ಯ ಭಾಷಣ ಮಾಡಬೇಕಾದ್ರೆ 6ನೇ ತಾರೀಕು ನಾವು ಕಾರ ಸೇವೆಯನ್ನು ಮಾಡಬೇಕಾಗಿದೆ ಅನ್ನುವಂಥ ಮಾತನ್ನು ಮಾತ್ರ ಹೇಳ್ತಾಯಿದ್ರು. ಆವಾಗ ಅದನ್ನು ಕೇಳಿದ ತಕ್ಷಣ ಈ ಸಭೆಯಲ್ಲಿದ್ದಂಥವರು ಸಾವಿರಾರು ಜನ ಅಲ್ಲಿಗೆ ಹೊರಟ್ಲಿಕ್ಕೆ ಶುರು ಮಾಡಿದರು. ಯಾರು ಕೂಡ ಇಳಿಲಿಕ್ಕೆ ಪ್ರಯತ್ನ ಮಾಡದೆ ಇನ್ನಷ್ಟು ಜನ ಅಲ್ಲಿಗೆ ಹತ್ತಿರಕ್ಕೆ ಹೋದರು. ಎಲ್ಲರೂ ತಮಗೆ ಸಿಕ್ಕಿರುವಂಥ ಒಂದೊಂದು ಇಟ್ಟಿಗೆ ಇರ್ಬೋದು, ಕಲ್ಲು ಇರ್ಬೋದನ್ನೆಲ್ಲ ತೊಗೊಂಡು ಬಂದರು. ತಮ್ಮ ಊರಿಗೆ ಅದನ್ನು ವಾಪಸ್ ಒಯ್ಯಬೇಕು, ತೋರಿಸ್ಬೇಕು ಅನ್ನುವಂಥ ಆ ಥರ ಎಲ್ಲರಲ್ಲೇ ಇತ್ತು. ಅಯೋಧ್ಯೆಗೆ ಹೋಗಬೇಕಾದ್ರೆ ನಾವು ಆವಾಗ ಧಾರವಾಡದಲ್ಲಿದ್ವಿ. ಕರ್ನಾಟಕ ವಿಕಾಸ ಗ್ರಾಮೀಣ ಬ್ಯಾಂಕ್ನಲ್ಲಿ ನಾನು ನೌಕರಿ ಮಾಡ್ತಾಯಿದ್ದೆ. ಅಯೋಧ್ಯೆಗೆ ಹೋಗಬೇಕು ಅಂತ ಸೂಚನೆ ಬಂದಾಗ ನಾವು ತಯಾರಿ ಸಲುವಾಗಿ ಬ್ಯಾಂಕ್ನಲ್ಲಿ ಲೀವ್ ಅಪ್ಲಿಕೇಶನ್ ಕೂಡ ಹಾಕಿದ್ವಿ. ಹೀಗೆ ಧಾರವಾಡದಲ್ಲಿ ಮೊದಲನೇ ಬ್ಯಾಚ್ ಹೋದ ನಂತರ ರೈಲ್ವೆ ಸ್ಟೇಷನ್ನಲ್ಲಿ ಅಲ್ಲೇ ಅನೌನ್ಸ್ ಮಾಡಿದ್ರು, ನಾಳೆ ಧಾರವಾಡದಲ್ಲಿ 2ನೇ ಬ್ಯಾಚಿಗೆ ದಿಲೀಪ್ ಎರಡನೇಕರ್ ಅವರ ನೇತೃತ್ವದಲ್ಲಿ ಅಯೋಧ್ಯೆಗೆ ಒಂದು ತಂಡ ಹೋಗ್ತಾ ಇದೆ ಅಂತೇಳಿ. ಅದು ಕೇಳಿದ ತಕ್ಷಣ ಅಲ್ಲಿರುವಂಥ SP ಪೊಲೀಸ್ ಡಿಪಾರ್ಟ್ಮೆಂಟ್ನವರು ನಮ್ಮ ಬ್ಯಾಂಕಿಗೆ ಫೋನ್ ಮಾಡಿ, ಈ ರೀತಿ ನಿಮ್ಮ ಬ್ಯಾಂಕ್ನಲ್ಲಿ ಕೆಲಸ ಮಾಡ್ತಿರೋಂಥ ವ್ಯಕ್ತಿ ಅಯೋಧ್ಯೆಗೆ ಹೋಗ್ತಾ ಇದ್ದಾನೆ, ನೀವೇನು ಕ್ರಮ ತೊಗೊಂಡಿಲ್ವ ಹಾಗೆ ಹೀಗೆ ಅಂತೇಳಿ. ಮಾರನೇ ದಿವಸ ಬ್ಯಾಂಕಿಗೆ ಹೋದಾಗ ನನಗೆ ಚೇರ್ಮನ್ ಕಡೆಯಿಂದ ನನಗೆ ಕರೆ ಬಂತು, ಮತ್ತು ನೀವು ಅಯೋಧ್ಯೆಗೆ ಹೋಗ್ತಾ ಇದ್ದೀರಂತಲ್ಲ ಅಂತ. ಹೌದು, ನಾನು ಹೋಗ್ತಾ ಇದ್ದೇನೆ. ಲೀವ್ ಹಾಕಿದ್ದೀರಾ? ಹೌದು, ಲೀವ್ ಹಾಕಿದ್ದೇನೆ. ಏನಂತ ಹಾಕಿದ್ದೀರಾ? ನಾನು ಉತ್ತರ ಭಾರತ ಟೂರ್ ಅಂತ ಹಾಕಿದ್ದೀನಿ ಅಂತ ಹೇಳಿದೆ. ಹಾಗೆಲ್ಲ ಹೋಗ್ಲಿಕ್ಕೆ ಬರೋಲ್ಲ, ಹಾಗೆಲ್ಲ ಹೋದರೆ ಸಸ್ಪೆಂಡ್ ಮಾಡ್ತೀವಿ ಹಾಗೆ ಹೀಗೆ ಅಂದರು. ಆಮೇಲೆ ನಮ್ಮ ಡಿವಿಷನ್ ಮ್ಯಾನೇಜರ್ ಕೂಡ ನಾಗರಾಜ್ ಅಂತೇಳಿ ಅವರು ಸಹಿತ ನನ್ನ ಕರೆದ್ರು, ನೀವು ಅಯೋಧ್ಯೆಗೆ ಹೋಗ್ತಾ ಇದ್ದೀರಂತಲ್ಲ, ಹಿಂಗೆಲ್ಲ ಆದರೆ ಸಸ್ಪೆಂಡ್ ಮಾಡಬೇಕಾಗತ್ತೆ ಹಾಗೆ ಹೀಗೆ ಅಂದರು. ಆಯಿತು ಅಂತ ಹೇಳಿದೆ. ಆನಂತರ ನಾನು ಅವತ್ತು ಧಾರವಾಡದಿಂದ ಹೋಗೋ ಬದಲಾಗಿ ಹುಬ್ಬಳ್ಳಿಯಿಂದ ಟ್ರೈನ್ ಹತ್ತಿ ಅಯೋಧ್ಯೆಗೆ ಹೋದ್ವಿ. 2 ದಿವಸದ ಪ್ರಯಾಣ ನಂತರ ಲಖನೌ ಮುಖಾಂತರ ಅಯೋಧ್ಯೆಗೆ ಟ್ರೈನ್ನಲ್ಲಿ ಹೋದ್ವಿ. ಒಂಥರ ಆತಂಕ ಇತ್ತಲ್ಲ. ನಮ್ಮ ಜೊತೆಗೆ ಅಳ್ನಾವರದವರು, ಧಾರವಾಡದವರು ಒಂದಿಷ್ಟು ಜನ ಎಲ್ಲ ಇದ್ದರು. ಯಾವಾಗ ಅರೆಸ್ಟ್ ಮಾಡ್ತಾರೋ ಅಥವಾ ಯಾವಾಗ ಉತ್ತರ ಪ್ರದೇಶದಲ್ಲಿ ರಾಷ್ಟ್ರಪತಿ ಆಡಳಿತ ಬರುತ್ತೋ ಅಂಥೇಳಿ ಒಂದು ರೀತಿ ಆತಂಕ ಇತ್ತು. ಹಾಗೆ ಅಯೋಧ್ಯೆ ತಲುಪಿದ್ವಿ. ಇಲ್ಲೆಲ್ಲ ವ್ಯವಸ್ಥೆಯನ್ನು ಮಾಡಿದರು. ಒಂದೊಂದು ರಾಜ್ಯದವರಿಗೆ ಒಂದೊಂದು ನಗರಗಳನ್ನು ನಿರ್ಮಾಣ ಮಾಡಿ ಊಟ ತಿಂಡಿ ಎಲ್ಲ ವ್ಯವಸ್ಥೆಯನ್ನು ಅಲ್ಲಿ ಮಾಡಿದರು. ಪ್ರತಿನಿತ್ಯ ಸಾಯಂಕಾಲ ಎಲ್ಲ ಪೀಠಾಧಿಪತಿಗಳು, ಸನ್ಯಾಸಿಗಳು, ಭಾಜಪದ ನೇತೃತ್ವ ಇರುವಂಥ ಎಲ್ಲ ಅದ್ವಾನಿಯವರಾಗಲಿ, ಉಮಾಭಾರತಿ ಇಂಥವರೆಲ್ಲ ಪ್ರತಿನಿತ್ಯ ಭಾಷಣಗಳು ಇರ್ತಾಯಿದ್ದವು. ಆಚಾರ್ಯ ಧರ್ಮೇಂದ್ರ. ಹೀಗೆ ಬೆಳಗ್ಗೆ ಹೊತ್ತಿನಲ್ಲಿ ನಾವು ದಿನನಿತ್ಯ ಸರಿಯೂ ನದಿಗೆ ಸ್ನಾನಕ್ಕೆ ಹೋಗ್ತಾಯಿದ್ವಿ. ಸರಿಯೂ ನದಿಗೆ ಹೋಗಬೇಕಾದ್ರೆ ಅಲ್ಲಿರುವಂಥ ಆಟೋಗಳ ಮುಖಾಂತರ ಹೋಗ್ತಾಯಿದ್ವಿ. ಭಾಳ ದೊಡ್ಡ ದೊಡ್ಡ ಆಟೋಗಳು, ಸುಮಾರು 20ರಿಂದ 25 ಜನ ಕೂತ್ಕೊಳ್ಳುವಂಥ ಆಟೋಗಳು. ₹1 ನಾವು ಸರಿಯೂ ನದಿಗೆ ಹೋಗಿ ಬರಬೇಕಾದ್ರೆ ₹1 ಕೊಟ್ಟು ವಾಪಸ್ ಬರ್ತಾಯಿದ್ವಿ. ಹೀಗೆ ಪ್ರತಿನಿತ್ಯ ಸರಿಯೂ ನದಿಯಲ್ಲಿ ಸ್ನಾನ ಮಾಡುವಂಥ ಒಂದು ಅವಕಾಶ ನಮಗೆಲ್ಲ ಸಿಕ್ತು. ಹೀಗೆ 15 ದಿವಸ ಆದ ಪ್ರತಿನಿತ್ಯ ಯಾವತ್ತೂ ಕೂಡ ಮಸೀದಿಯನ್ನು ಒಡಿಬೇಕನ್ನುವಂಥ ಉಲ್ಲೇಖ ಯಾರ್ದು ಇರಲೇ ಇಲ್ಲ. ಅಲ್ಲಿ ಪ್ರತಿನಿತ್ಯ ಭಾಷಣ ಮಾಡಬೇಕಾದ್ರೆ 6ನೇ ತಾರೀಕು ನಾವು ಕಾರ ಸೇವೆಯನ್ನು ಮಾಡಬೇಕಾಗಿದೆ ಅನ್ನುವಂಥ ಮಾತನ್ನು ಮಾತ್ರ ಹೇಳ್ತಾಯಿದ್ರು. ಹೀಗೆ ಅವತ್ತು ಕೂಡ ನಾವು 5ನೇ ತಾರೀಕು ಸಾಯಂಕಾಲ ಎಲ್ಲ ಹೋಗಿ ಸರಿಯೂ ನದಿಯಿಂದ ಉಸುಕನ್ನು ತಂದು ನಮ್ಮ ಪ್ಲಾಸ್ಟಿಕ್ ಬ್ಯಾಗಲ್ಲಿ ಇಟ್ಕೊಂಡಿದ್ವಿ. ಬೆಳಗ್ಗೆ ಸಭೆ ಏನಲ್ಲಿ ಭಾಗವಹಿಸಿದ್ವಿ. ಸಭೆ ಪ್ರಾರಂಭ ಆದ ತಕ್ಷಣ ಒಬ್ಬರಾದ ನಂತರ ಒಬ್ಬರು ಭಾಷಣ ಮಾಡ್ತಾಯಿದ್ರು. ಬಹುಶಃ ಉಮಾಭಾರತಿ ಅಥವಾ ಅದ್ವಾನಿಯವರ ಭಾಷಣ ನಡೀತಾ ಇತ್ತು ಆ ಹೊತ್ತಿನಲ್ಲಿ. ಅದೇ ಹೊತ್ತಿನಲ್ಲಿ ಸ್ಟೇಜಿನಿಂದ ಹೇಳಲಿಕ್ಕೆ ಪ್ರಾರಂಭ ಮಾಡಿದರು, ಯಾರು ಕಟ್ಟಡದ ಮೇಲೆ ಹಟ್ಟಿದಿರಿ ಎಲ್ಲರೂ ಕೆಳಗಿಳಿರಿ, ಯಾರು ಕಟ್ಟಡದ ಮೇಲೆ ಹತ್ತಬಾರ್ದು ಅನ್ನುವಂಥ ಒಂದು ಆಹ್ವಾನವನ್ನು ಇಲ್ಲಿಂದ ಕೊಡ್ತಾಯಿದ್ರು. ನಮಗೂ ಆನಂತರ ಅಲ್ಲಿ ಭಾಷಣದ ಸ್ಥಳದಿಂದನೇ ಆ ಕಟ್ಟಡ ಕಾಣಿಸ್ತಾ ಇತ್ತು. ಬಾಬರಿ ಮಸ್ಜಿದ್ ಅನ್ನುವಂಥ ಕಟ್ಟಡ ಕಾಣಿಸ್ತಾ ಇತ್ತು. ಆವಾಗ ಅದನ್ನು ಕೇಳಿದ ತಕ್ಷಣ ಈ ಸಭೆಯಲ್ಲಿದ್ದಂಥವರು ಸಾವಿರಾರು ಜನ ಅಲ್ಲಿಗೆ ಹೊರಟ್ಲಿಕ್ಕೆ ಶುರು ಮಾಡಿದರು. ಯಾರು ಕೂಡ ಇಳಿಲಿಕ್ಕೆ ಪ್ರಯತ್ನ ಮಾಡದೆ ಇನ್ನಷ್ಟು ಜನ ಅಲ್ಲಿಗೆ ಹತ್ತಿರಕ್ಕೆ ಹೋದರು. ಅದನ್ನು ಮೇಲಿನಿಂದ ಹೊಡಿಲಿಕ್ಕೆ ಪ್ರಾರಂಭ ಮಾಡಿದ್ರು. ತಮ್ಗೆ ಸಿಕ್ಕಿರುವಂಥ ಆ ಕಟ್ಟಡಕ್ಕೆ ಕಟ್ಟಿರುವಂಥ ಎಲ್ಲ ಬೇಲಿಗೆ ಹಾಕಿರುವಂಥ ಕಬ್ಬಿಣದ ಸಳಿಗರು ಇರ್ಬೋದು ಅಥವಾ ತಮ್ಮ ಕೈ ಸಿಕ್ಕಿರುವಂಥ
ಶಸ್ತ್ರದಿಂದ ಅದನ್ನು ಮುರಿಯುವಂಥ ಪ್ರಯತ್ನ ಪ್ರಾರಂಭ ಮಾಡಿದರು. ಹೀಗೆ ಗುಮ್ಮಟದ ಮೇಲೆ ಹತ್ತಿನೇ ಅದನ್ನು ಒಡೆಯುವಂಥ ಪ್ರಯತ್ನ ಮಾಡ್ತಾಯಿದ್ರು. ಅನೇಕ ಜನ ಹೇಳಿದರು ಅಲ್ಲಿ ಗುಮ್ಮಟದ ಮೇಲೆ ಹತ್ತಬೇಡ, ಅಕಸ್ಮಾತ್ ಗುಮ್ಮಟ ಬಿದ್ದರ ಜೊತೆಗೆ ನೀವು ಇದಾಗಬೋದು ಅಂಥೇಳಿ ಕಿರ್ಲಿಕ್ಕೆ ಪ್ರಾರಂಭ ಮಾಡಿ ಯಾರೂ ಕೂಡ ಬರುವಂಥ ಸ್ಥಿತಿಯಲ್ಲಿ ಇದ್ದಿಲ್ಲ. ಅಂಥ ಒಂದು ಉತ್ಸಾಹದಲ್ಲೆಲ್ಲ ಇದ್ದರು. ಈಗ ಸುಮಾರು 11:30-12 ಗಂಟೆ ಹೊತ್ತಿಗೆ ಮೊದಲನೇ ಗುಮ್ಮಟ ಬಿತ್ತು. ಹಾಗೇ ನಾವೆಲ್ಲ ಎದುರುಗಡೆ ಇದ್ವಿ. ಯಾಕಂದರೆ ನಮಗೆ ಸೂಚನೆ ಇತ್ತು ಮುರಿಯುವಂಥದ್ದು ಅಥವಾ ಕಟ್ಟಡವನ್ನು ಧ್ವಂಸ ಮಾಡುವಂಥ ಕೆಲಸ ಮಾಡುವಂಥದ್ದು ಯಾವುದೂ ಕೂಡ ಸೂಚನೆ ಇರಲಿಲ್ಲ. ಕೇವಲ ಸಾಂಕೇತಿಕವಾಗಿ ಕಾರ್ಯಸೇವೆ ಮಾಡಬೇಕು ಅನ್ನುವಂಥದ್ದು ಅಷ್ಟೇ ನಮಗೆ ಸೂಚನೆಯನ್ನು ಕೊಟ್ಟಿದ್ದರು. ಹೀಗಾಗಿ ಆ ನಂತರ ನಾವು ಕೂಡ ಸಭೆಯಲ್ಲಿದ್ದಂಥವರೆಲ್ಲ ಕಟ್ಟಡದ ಎದುರುಗಡೆ ಹೋದ್ವಿ. ಆ ಧ್ವಂಸ ಮಾಡುವಂಥದ್ದೆಲ್ಲವನ್ನು ನೋಡಿದ್ವಿ. ಸುಮಾರು 1:30 ಹೊತ್ತಿಗೆ ಎರಡನೇ ಗುಮ್ಮಟ ಬಿತ್ತು. ಹಾಗೆ 4:15 ಸರಿಯಾಗಿ ಮಧ್ಯದ ಗುಮ್ಮಟ ಕೂಡ ಧ್ವಂಸ ಆಯಿತು. ಎಲ್ಲರೂ ತಮಗೆ ಸಿಕ್ಕಿರುವಂಥ ಒಂದೊಂದು ಇಟ್ಟಿಗೆ ಇರ್ಬೋದು, ಕಲ್ಲು ಇರ್ಬೋದನ್ನೆಲ್ಲ ತೊಗೊಂಡು ಬಂದರು. ತಮ್ಮ ಊರಿಗೆ ಅದನ್ನು ವಾಪಸ್ ಒಯ್ಯಬೇಕು, ತೋರಿಸ್ಬೇಕು ಅನ್ನುವಂಥ ಆ ಥರ ಎಲ್ಲರಲ್ಲೇ ಇತ್ತು. ಹೀಗೆ 4:15 ಬಿದ್ದ ನಂತರ 1:30 ಗಂಟೆ ಸುಮಾರು ಅಲ್ಲೇ ಅಯೋಧ್ಯೆಯಲ್ಲೇ ತಿರುಗಾಡ್ತಾ ನಾವಿದ್ವಿ. ಆನಂತರ 7:00 ನಮಗೆ ಪುನಃ ಸೂಚನೆ ಬಂತು. ಈಗ ಪುನಃ ನಾವು ರಾಮ ಮಂದಿರವನ್ನು ಅಲ್ಲೇ ತಾತ್ಪೂರ್ತಿಕವಾಗಿ ಕಟ್ಟಬೇಕಾಗಿದೆ, ಎಲ್ಲರೂ ಆ ಕಟ್ಟಡದ ಹತ್ತಿರಕ್ಕೆ ಬನ್ನಿ ಅಂತೇಳಿ, ಬಿದ್ದಿರುವಂಥ ಆ ರಾಮ ಜನ್ಮಭೂಮಿ ಸ್ಥಾನದ ಕಡೆಗೆ ಬನ್ನಿ ಅಂತೇಳಿ. ಹಾಗೆ ನಾವೆಲ್ಲ ಆ ರಾಮ ಜನ್ಮಭೂಮಿ ಸ್ಥಾನದ ಕಡೆಗೆ ಹೋದ್ವಿ. ಪುನಃ ಸಾವಿರಾರು ಜನ ಕ್ಯೂನಲ್ಲಿ ನಿಂತು ಅಲ್ಲಿ ಸಿಮೆಂಟನ್ನು ಸಾಗಿಸುವಂಥದ್ದು ಇರ್ಬೋದು, ಉಸುಕನ್ನು ಸಾಗಿಸುವಂಥದ್ದು ಇರ್ಬೋದು, ಈ ರೀತಿ ಸಾವಿರಾರು ಜನ ಕ್ಯೂನಲ್ಲಿ ನಿಂತು ಆ ಕಡೆ ಸಾಗಿಸ್ತಾಯಿದ್ರು. ಕಟ್ಟಡ ನಿರ್ಮಾಣ ಮಾಡುವಂಥ ತಂತ್ರಜ್ಞರು ಅದರ ಕಟ್ಟಡದ ನಿರ್ಮಾಣದ ಕೆಲಸ ಮಾಡ್ತಾಯಿದ್ರು. ಬಹುಶಃ ಬೆಳಗ್ಗೆ ಹೊತ್ತಿಗೆ ಆ ತಾತ್ಪೂರ್ತಿಕವಾದಂಥ ಮಂದಿರ ನಿರ್ಮಾಣ ಆಯಿತು 7ನೇ ತಾರೀಕು. ಹಾಗೆ ಎಲ್ರಿಗೂ ವಾಪಸ್ ಹೋಗಲಿಕ್ಕೆ ಸೂಚನೆಯನ್ನು ಕೊಟ್ಟಿದ್ದರು. ನಾವು ರೈಲ್ವೆ ನಿಲ್ದಾಣದ ಮುಖಾಂತರ ವಾಪಸ್ ಬೇರೆ ಬೇರೆ ಟ್ರೈನ್ಗಳ ಮುಖಾಂತರ ವಾಪಸ್ ಟ್ರೈನ್ನಲ್ಲಿ ಹತ್ತಿದ್ವಿ. ಎಲ್ಲ ವಾಪಸ್ ಬಂದಾಗ ಒಂದು ರೀತಿ ಇಡೀ ದೇಶದಲ್ಲಿ ಒಂದು ರೀತಿ ಎಲ್ಲ ಕಡೆ ಸಣ್ಣ ಪುಟ್ಟ ಗಲಭೆಗಳಿರ್ಬೋದು ಇತ್ಯಾದಿ ಘಟನೆಗಳು ನಡೀತಾಯಿದ್ದವು. ಇನ್ನೊಂದು ವಿಶೇಷ ಅಂದರೆ ನಾವೇನು ಹೋಗೋಕ್ಕಿಂತ ಮುಂಚೆ ಇರುವಂಥ ಒಂದು ಟ್ರೈನ್ 1 ಗಂಟೆ ಮೊದಲು ಹೋಗಿದ್ದಿರ್ಬೋದು. ಅದು ಎಲ್ಲೇ ಒಂದು ಕಡೆ ಆಕ್ಸಿಡೆಂಟ್ ಆಗಿ ಅದನ್ನು ಹಳಿಗಳನ್ನು ತೆಗೆದು ಇದು ಮಾಡುವಂಥ ಒಂದು ಪ್ರಯತ್ನ ಮಾಡಿದ್ರು. ಸಣ್ಣ ಪುಟ್ಟ ಗಾಯಗಳಾಗಿತ್ತು. ಆ ಟ್ರೈನ್ ಬಿಟ್ಟು ನಾವು ನೆಕ್ಸ್ಟ್ ಟ್ರೈನಿಗೆ ನಾವು ಹತ್ತಿದ್ವಿ. ನಾವು ಸುರಕ್ಷಿತವಾಗಿ ವಾಪಸ್ ನಮ್ಮ ಊರಿಗೆ ಬಂದ್ವಿ, ಬೆಳಗಾವಿಗೆ, ಧಾರವಾಡಕ್ಕೆ. ಹಾಗೆ ಆ ನಂತರ ನಮಗೇನೋ ಪ್ರಾರಂಭದಲ್ಲಿ ನಮ್ಮ ಬ್ಯಾಂಕ್ನಲ್ಲಿ ಏನೋ ಲೀವ್ ಕೊಡಲಿಕ್ಕೇನು ವಿರೋಧ ಮಾಡ್ತಾಯಿದ್ರು. ಆವತ್ತಿನ ನನ್ನ ಜೊತೆಗೆ ನಮ್ಮ ಬ್ಯಾಂಕ್ನಿಂದ ಅನಿರುದ್ಧ ನಾಯಕ್ ಮತ್ತು ನಾನು, SBIನಿಂದ ಇದ್ದಂಥ ರಮೇಶ್ ಫಿರೋಜಾಬಾದ್ಕರ್ ಇವರೆಲ್ಲ ನಮ್ಮ ಜೊತೆಗೆ ಇದ್ವಿ. ಬ್ಯಾಂಕ್ನಲ್ಲಿ ಬ್ಯಾಂಕ್ನಲ್ಲಿದ್ದಂಥ ನಮ್ಮ ಸ್ಟಾಫ್ಗಳಿಗೂ ಇಷ್ಟೊಂದು ಆನಂದ ಆಗಿತ್ತಲ್ಲ, ಸಾಯಂಕಾಲ ನನಗೆ ಮತ್ತು ಅನಿರುದ್ಧ ನಾಯಕ್ ಅವ್ರಿಗೆ ಕರೆದು ಅವರು ಪಾರ್ಟಿಯನ್ನು ಕೊಟ್ಟರು. ಎಲ್ಲ ಸ್ಟಾಫ್ಗಳು, ಅವ್ರಿಗೂ ಕೂಡ ಸಾಕಷ್ಟು ಆನಂದ ಆಗಿತ್ತು. ಹೀಗೆ ಆ ಒಂದು ಕಟ್ಟಡ ಧ್ವಂಸ ಆಗಿರುವಂಥ ಒಂದು ಬಾಬ್ರಿ ಮಸ್ಜಿದ್ ಕೆಡುವಂಥ ಒಂದು ಆ ಕ್ಷಣದಲ್ಲಿ ನಾವೆಲ್ಲ ಇದ್ದೀವಿ ಅನ್ನುವಂಥದ್ದೇ ನಮಗೆ ಇವತ್ತಾಗಿದೆ ಅತ್ಯಂತ ಆನಂದದ ಸಂಗತಿಯಾಗಿದೆ. ಅಲ್ಲಿದ್ದಾಗ ಕೂಡ ಈ ರೀತಿಯ ಒಂದು ವಾತಾವರಣ ಇತ್ತಲ್ಲ, ಸಾಕಷ್ಟು ಜನ ನಮ್ಗೆ ಆಶ್ಚರ್ಯ ಆಗ್ಬೋದು. ಚಹಾ ಇತ್ಯಾದಿ ಎಲ್ಲ ಸ್ವತಃ ತಯಾರು ಮಾಡುವಂಥದ್ದು, ಅಲ್ಲೇ ಅತ್ಯಂತ ಕಡಿಮೆ ಬೆಲೆಗಳಿಗೆ ಗ್ಯಾಸ್ ಸ್ಟೋವ್ ಸಿಗ್ತಾಯಿತ್ತು. ಬಾಂಡೆ ತೊಗೊಂಡು, ಯಾಕಂದರೆ ಲಕ್ಷಾಂತರ ಜನಗಳಿಗೆ ಒಂದು ಕಡೆಯಿಂದ ಚಹಾ ಕೊಡುವಂಥ ವ್ಯವಸ್ಥೆ ಇರ್ತಿರಲಿಲ್ಲ. ಹೀಗಾಗಿ ನಮ್ಮ ಕಾರ್ಯಕರ್ತರೇ ಚಹಾವನ್ನು ಅಲ್ಲಿ ಮಾಡಲಿಕ್ಕೆ ಶುರು ಮಾಡಿದರು. ಹೀಗೆ ಇಡೀ ಒಂದು 15-20 ದಿನ ಅಲ್ಲಿ ಉಳಿಯುವಂಥ ಒಂದು ಅವಕಾಶ ನಮಗೆ ಸಿಕ್ಕಿತ್ತು. ಅದು ನಮ್ಮ ಜೀವನದ ಅತ್ಯಂತ ಭಾಗ್ಯದ ಕ್ಷಣ ಅಂತ ನಾವು ಹೇಳಬಹುದು. ಜೊತೆಗೆ ಇನ್ನೊಂದು ವಿಶೇಷತೆ ಅಂತಂದರೆ, ಆ ಕಟ್ಟಡವನ್ನು ಕೆಡವಿದ ತಕ್ಷಣ ಯಾರೂ ಕೂಡ ಒಳಗಡೆ ಪ್ರವೇಶ ಮಾಡಬಾರ್ದು ಅನ್ನೋ ದೃಷ್ಟಿಯಿಂದ ನಮ್ಮ ಅನೇಕ ಅಲ್ಲಿಗೆ ಬಂದಿರುವಂಥ ಕಾರಸೇವಕರು ಅಯೋಧ್ಯೆಗೆ ಬರುವಂಥ ಎಲ್ಲ ದಾರಿಗಳನ್ನು ಬಂದ್ ಮಾಡಿದ್ರು. ಹೇಗೆ ಬಂದ್ ಮಾಡಿದ್ರು ಅಂದರೆ, ಅಲ್ಲೇ ಇರುವಂಥ ದೊಡ್ಡ ದೊಡ್ಡ ಗಿಡಗಳನ್ನು ಕಡಿದು ಅಡ್ಡಾಗಿ ಮಲಗಿಸಿ, ಏನೇನು ಸಿಗುತ್ತೆ ದೊಡ್ಡ ದೊಡ್ಡ ಕಲ್ಲುಗಳನ್ನು ಅಲ್ಲೇ ರಸ್ತೆಗೆ ಅಡ್ಡ ಹಾಕಿದ್ರು. ಕೆಲವು ಕಡೆ ಬೆಂಕಿಯನ್ನು ಹಚ್ಚಿದ್ರು. ಹೀಗಾಗಿ ಮಿಲಿಟ್ರಿ ಅಥವಾ ಪೊಲೀಸರಿಗೂ ಕೂಡ ಬರೋದಕ್ಕೆ 8ನೇ ತಾರೀಕು ಬೆಳಿಗ್ಗೆ ಬರಬೇಕಾಯ್ತು. ಒಂದೂವರೆ ದಿನ ಅವರಿಗೆ ಒಳಗಡೆ ಯಾರಿಗೂ ಕೂಡ ಬರಲಿಕ್ಕೆ ಸಾಧ್ಯ ಆಗಲಿಲ್ಲ. ಹೀಗೆ ಕಾರ್ಯಕರ್ತರೆಲ್ಲ ಮೊದಲೇ ಎಚ್ಚರಿಕೆ ವಹಿಸಿರುವಂಥದ್ದು
ನಾವು ಕಾಣ್ತೇವೆ. ಹೀಗಾಗಿ ಆ ಒಂದು ಕೇವಲ ಧ್ವಂಸ ಪ್ರಕರಣ ಮಾತ್ರ ಅಲ್ಲ, ಮಂದಿರವನ್ನು ಕಟ್ಟಲಿಕ್ಕೂ ಕೂಡ ನಮಗೆ ಆವತ್ತಿನಲ್ಲಿ ಸಾಧ್ಯ ಆಯಿತು. ಅಕಸ್ಮಾತ್ ಮಂದಿರ ಇಲ್ಲದೇ ಇದ್ದರೆ ನಮ್ಮದು ಅಂತ ಹೇಳಿಕೊಳ್ಳುವಂಥ ಯಾವ ಅವಕಾಶವಲ್ಲಿ ನಮ್ಗೆ ಸಿಗ್ತಾ ಇರಲಿಲ್ಲ. ಹೀಗಾಗಿ ನಮ್ಮ ಹಿರಿಯ ಕಾರ್ಯಕರ್ತರು ನಿಶ್ಚಯ ಮಾಡಿದ್ರಿಂದ ಅಲ್ಲಿ ತಾತ್ಪೂರ್ತಿಕವಾದಂಥ ಮಂದಿರ ನಿರ್ಮಾಣ ಆಗಲಿಕ್ಕೆ ಸಾಧ್ಯತೆ ಆಯಿತು.